forever on fire. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದ ಬಣ ರಾಜಕಾರಣ, ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಇನ್ನಿಲ್ಲದಂತ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಜನವರಿ 18ಕ್ಕೆ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸುರ್ಜೇವಾಲಾ. ಪವರ್ ಶೇರಿಂಗ್ ಬಗ್ಗೆ ದಿನಕ್ಕೊಂದು ಹೇಳಿಕೆಯನ್ನ ಲೀಡರ್ಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ಸಿಎಂ, ಡಿಸಿಎಂ, ಸಚಿವರು ಮತ್ತು ಶಾಸಕರು ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ವಾರ್ನ್ ಮಾಡಲಿದ್ದಾರೆ ಸುರ್ಜೇವಾಲಾ. ಬಹಿರಂಗ ಹೇಳಿಕೆಯನ್ನ ನೀಡದಂತೆ ಮತ್ತೆ ತಾಕೀತನ್ನ ಮಾಡಲಿದ್ದಾರೆ ಉಸ್ತುವಾರಿ. ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಮಾಡಿ ಹಿಂಗಿರಬೇಕು, ಹಿಂಗಿರಬಾರ್ದು ಎಲ್ಲವನ್ನೂ ಹೇಳಿ ಹೋಗಿದ್ದಾರೆ. ಅವ್ರು ಇನ್ನೂ ದೆಹಲಿ ತಲುಪಿಲ್ಲ. ಆಗಲೇ ಇನ್ನಿಲ್ಲಿ ಇಬ್ರು ಸಚಿವರುಗಳು ಆರ್ವಿ ತಿಮ್ಮಾಪುರ ಸೇರಿದಂತೆ ಇನ್ನೊಬ್ರು ಇಲ್ಲ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆಕಾಂಕ್ಷಿ, ಅವರು ಆಕಾಂಕ್ಷಿ, ಇವರು ಆಕಾಂಕ್ಷಿ ಅಂತ ಸ್ಟೇಟ್ಮೆಂಟ್ ಕೊಟ್ಟೇ ಬಿಟ್ರು. ಅದ್ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ನ ನಾಯಕರುಗಳು ಹೈಕಮಾಂಡ್ ನಾಯಕರು ಹೇಳುವಂತ ಮಾತನ್ನ ಕೇಳೋದಕ್ಕೆ ರೆಡಿನೇ ಇಲ್ಲ. ಇತ್ತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಈ ಎಲ್ಲದರ ನಡುವೆಯಲ್ಲಿ ಎಲ್ಲೋ ಒಂದ್ ಕಡೆಯಲ್ಲಿ ಬಣಗಳ ಬಡಿದಾಟ ಹೆಚ್ಚಾಗ್ತಾ ಇದೆ ಅಂತ ಕಾರ್ಯಕರ್ತರಿಗೂ ಕೂಡ ಅನ್ಸೋಕ್ ಶುರುವಾಗಿದೆ. ಇದನ್ನು ಈಗಲೇ ಇಲ್ಲೇ ಕಂಟ್ರೋಲ್ ಮಾಡಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗತ್ತೆ. ಸೊ ಮುಂದಿನ ಬಾರಿಯ ಎಲೆಕ್ಷನ್ ಇದೆ, ಮುಂದೆ ಬರುವಂತ ಎಲೆಕ್ಷನ್ಗಳಿದೆ, ಅದೆಲ್ಲವನ್ನ ಕೂಡ ನೋಡ್ಬೇಕಾಗತ್ತೆ. ಸೊ ಹೀಗಿರ್ಬೇಕಾದ್ರೆ ಇದಕ್ಕೆ ಈಗಲೇ ಕಡಿವಾಣ ಹಾಕಬೇಕಾದಂತ ಅನಿವಾರ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ಲೇಬೇಕು ಅಂತ ಮತ್ತೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ ನಲ್ಲಿ ಏನ್ ಅಸಮಾಧಾನ ಸ್ಫೋಟ ಆಗುತ್ತೋ, ಯಾರ್ಯಾರನ್ನ ಸಮಾಧಾನ ಮಾಡ್ತಾರೋ ಗೊತ್ತಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 12 ಸಚಿವರುಗಳಿಗೆ ಕೋಕ್ ಅಂತ ಹೇಳಲಾಗ್ತಾ ಇದೆ. 12 ಸಚಿವರು ಇನ್ನಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಿರ್ಬೇಕಾದ್ರೆ ಯಾರು ಹೊರಗೆ ಹೋಗ್ತಾರೆ, ಯಾರು ಒಳಗೆ ಬರ್ತಾರೆ, ಅದರಲ್ಲೂ ಬಣ ಬಡಿದಾಟ ಇದೆ. ಆ ರಾಜಸಂಧಾನ ಮಾಡಬೇಕಾಗಿದೆ. ಸಾಕಷ್ಟು ರೀತಿಯ ಚರ್ಚೆಗಳ ನಡುವೆ ಈಗ ಮತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ, ಸಭೆ ಎಲ್ಲವೂ ಆಗಿದ್ರು ಕೂಡ ಹೈಕಮಾಂಡ್ ನಾಯಕರ ಮಾತು ಕೇಳೋದಕ್ಕೆ ಕಾಂಗ್ರೆಸ್ ನಾಯಕರು ರೆಡಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಈಗ ಇನ್ನೊಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ ಎಷ್ಟು ರೀತಿಯಾದಂಥ ಎಫೆಕ್ಟ್ ಅನ್ನ ಬೀರಬಹುದು ಅಂತ ನೀತಿ ಸದ್ಯ ಕೈ ಒಳಗಿನ ಏನು ಕೆಂಡ ಈಗ ದಿನೇ ದಿನೇ ದಿಗಿ ಅಂತಿದೆ ಹೊರತು ಇಲ್ಲಿ ಅಂತಾರೆ ಆರ್ತಾ ಇಲ್ಲ. ಯಾಕಂದ್ರೆ ಕಳೆದ ಸೋಮವಾರವಷ್ಟೇ ಈ ಸಂಬಂಧಪಟ್ಟಿಗೆ ಸುದೀರ್ಘವಾಗಿ ಬೆಂಗಳೂರಿನಲ್ಲಿ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಘಟಾನುಘಾಟಿ ನಾಯಕರ ಒಂದು ಸಭೆಯನ್ನ ಇಲ್ಲಿ ಅಂದ್ರೆ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರೀತಾರೆ. ಆದ್ರೆ ಈ ಸಭೆಯ ನಂತರ ಇಲ್ಲಿ ಅಂದ್ರೆ ಅವರು ದೆಹಲಿ ತಲುಪಿರಲ್ಲ. ಅಷ್ಟೊಳಗಾಗಿ ಇಲ್ಲಿ ಅಂತಂದ್ರೆ ನಾಯಕರು, ಇಲ್ಲಿ ಸಚಿವರು ಮತ್ತೊಂದು ಹೇಳಿಕೆಯನ್ನ, ಮುಖ್ಯಮಂತ್ರಿ ಬದಲಾವಣೆ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಒಬ್ಬೊಬ್ಬ ನಾಯಕರು ದಿನಕ್ಕೊಂದು ಹೇಳಿಕೆಯನ್ನ ಕೊಡುವುದನ್ನ ಮಾತ್ರ ಇಲ್ಲಿ ಅಂತಂದ್ರೆ ನಿಲ್ಲಿಸ್ತಾ ಇಲ್ಲ. ಇದೇ ಒಂದು ಕಾರಣಕ್ಕೆ ಈ ಒಂದು ಹೇಳಿಕೆಗಳಿಂದ ಕಾಂಗ್ರೆಸ್ನ ಹೈಕಮಾಂಡ್ ಬಹಳಷ್ಟು ತಲೆ ಕೆಡಿಸಿಕೊಂಡಿದೆ. ಯಾಕಂದ್ರೆ ಈ ರೀತಿಯಾದಂತಹ ಒಳ ಜಗಳವನ್ನ ತನ್ನಗಾಗದೆ ಹೋದ್ರೆ ಮುಂದೆ ಇದು ಯಾವ ಹಂತಕ್ಕೆ ತಲುಪಬಹುದು ಅನ್ನೋ ಚಿಂತೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇದೆ. ಅದೇ ಒಂದು ಕಾರಣಕ್ಕೆ ಇಲ್ಲಿ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಅವರಿಗೆ ಒಂದು ಕಟ್ಟಪ್ಪಣೆ ಮಾಡಿದ್ರೆ ಏನು ಅಂದ್ರೆ ಏನಾದ್ರೂ ಮಾಡಿ ರಾಜ್ಯದಲ್ಲಿ ಈಗಾಗ್ಲೇ ಅಂತಂದ್ರೆ ದಿನಕ್ಕೊಂದು ಹೇಳಿಕೆಯನ್ನ ಏನು ನಾಯಕರು ಕೊಡ್ತಾರೆ, ಆ ಹೇಳಿಕೆಯನ್ನ ತನ್ನಗೆ ಮಾಡಬೇಕು. ಯಾರೂ ಸಹ ಇಲ್ಲಿ ಅಂದ್ರೆ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಬಾರ್ದು. ಪಕ್ಷದ ಚೌಕಟ್ಟಿನಲ್ಲೇ ಇಲ್ಲಿ ಅಂದ್ರೆ ಒಂದು ಚರ್ಚೆ ಮಾಡಬೇಕು. ಆ ರೀತಿಯಾದಂತಹ ಒಂದು ಖಡಕ್ ಆದೇಶವನ್ನ ನೀವು ಮಾಡಿ ಬನ್ನಿ, ಮತ್ತೊಂದು ಸಭೆ ಮಾಡಿ ಅಂತೇಳಿ ಸೂಚನೆ ನೀಡಿದರೆ, ಅದೇ ಹಿನ್ನೆಲೆಯಲ್ಲಿ ನಾಡಿದ್ದು ಆ ಹುಬ್ಬಳ್ಳಿಯ ಒಂದು ಗೋಕುಲ್ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ ನಲ್ಲಿ ಇಲ್ಲಿ ಉತ್ತರ ಕರ್ನಾಟಕದ ಕಾಂಗ್ರೆಸ್ ನಾಯಕ ಸೇರಿದಂತೆ ಇಲ್ಲಿ ಅಂತಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರು ಮತ್ತು ಕಾಂಗ್ರೆಸ್ ನಾಯಕರನ್ನ ಸೇರಿಸಿಕೊಂಡು ಇಲ್ಲಿ ಅಂದ್ರೆ ಸುರ್ಜೇವಾಲಾ ಅವರೊಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಮತ್ತೆ ಇಲ್ಲಿ ಅಂತಾರೆ ಖಡಕ್ ಆದೇಶವನ್ನ ಕೊಡ್ತಾರೆ. ಯಾರೂ ಸಹ ಇಲ್ಲಿ ಅಂತಂದ್ರೆ ನೀವೇನಾದ್ರೂ ಬಹಿರಂಗವಾಗಿ ಚರ್ಚೆ ಮಾಡಿದ್ರೆ ಈಗಾಗಲೇ ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಂಗೆ ಇಲ್ಲಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡುತ್ತೆ. ಈ ಸಂಬಂಧಪಟ್ಟಂಗೆ ಯಾರೂ ಸಹ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಏನಿದೆ ಯಾರೊಬ್ರು ಸಹ ತುಟಿ ಬಿಚ್ಚಬಾರ್ದು ಅಂತೇಳಿ ಒಂದು ಖಡಕ್ ಸೂಚನೆಯನ್ನ ಸುರ್ಜೇವಾಲಾ ಅವರು ನೀಡಲಿದ್ದಾರೆ. ಹೀಗಾಗಿ ಎಲ್ಲರ ಜೊತೆ ಒಂದು ವಾರ್ನಿಂಗ್ ಅನ್ನ ಮಾಡ್ತಾರೆ. ಏನಾದ್ರೂ ನೀವು ತುಟಿ ಬಿಚ್ಚಿದ್ದೇ ಆದ್ರೆ ಪಕ್ಷದ ವಿರೋಧಿ ಚಟುವಟಿಕೆಗಳು ಮತ್ತು ಪಕ್ಷದ ವಿರುದ್ಧ ಮಾತನಾಡಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ನೀವೇನಾದ್ರೂ ಚರ್ಚೆ ಮಾಡೋದು ಬಹಿರಂಗವಾಗಿ ಚರ್ಚೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮೇಲೆ ಪಕ್ಷ ಕಠಿಣವಾದಂತಹ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಇದಕ್ಕೆ ನೀವು ಯಾರೂ ಸಹ ಇಲ್ಲಿ ಅಂತ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ
ಒಂದು ಸೂಚನೆಯನ್ನ ಕೊಡ್ಲಿಕ್ಕೆ ಸುರ್ಜೇವಾಲರು ಹುಬ್ಬಳ್ಳಿಯಲ್ಲಿ ಒಂದು ಖಾಸಗಿ ಹೋಟೆಲ್ ಸಭೆನ, ಯಾಕಂದ್ರೆ ಇಷ್ಟು ದಿನ ಈ ಸಂಬಂಧಪಟ್ಟಂಗೆ ಏನು ಈ ಕೆಂಡವನ್ನ ತನಗ ಮಾಡುವಂತಹ ಕೆಲಸವನ್ನ ಬೆಂಗಳೂರಿನಲ್ಲಿ ನಡೀತು. ಈ ಒಂದು ಸಭೆ ಈಗ ಹುಬ್ಬಳ್ಳಿಯಲ್ಲಿ ಶಿಫ್ಟ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಏನು ಸಭೆ ನಂತರ ಈ ಒಂದು ಏನು ಬಣಗಳು ಸೃಷ್ಟಿಯಾಗಿವೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗೆ, ಆ ಬಣಗಳು ಈಗಾಗಲೇ ಅಂತಾರೆ ಒಗ್ಗೂಡ್ತವ ಮತ್ತು ಈ ಬಣಗಳು ಎಲ್ಲವೂ ಸೇರಿ ಅಂತಂದ್ರೆ ಈ ಬಣಗಳು ದಿನಕ್ಕೊಂದು ಏನು ಹೇಳಿಕೆಯನ್ನು ಕೊಡ್ತಾವ, ಹೇಳಿಕೆಯನ್ನು ಕೊಡೋದನ್ನ ನಿಲ್ಲಿಸ್ತಾವ ಅನ್ನೋದು. ಯಾಕಂದ್ರೆ ಸುರ್ಜೇವಾಲರ ಏನು ಸೂಚನೆ ಮೇರೆಗೂ ಸಹ ಇಲ್ಲಿ ಅಂತಾರೆ ಜಿ ಪರಮೇಶ್ವರ್ ಇರ್ಬೋದು, ಆರ್ ಬಿ ತಿಮ್ಮಾಪುರ್ ಇರ್ಬೋದು, ಒಬ್ಬೊಬ್ಬ ನಾಯಕ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಇದರಿಂದ ಪಕ್ಷ ಸಾಕಷ್ಟು ಮುಜುಗರಕ್ಕೆ ಈಡಾಯಿತು. ಆದ್ರೆ ಮತ್ತೆ ಈ ರೀತಿಯಾದಂತಹ ಆಗಬಾರ್ದು, ಈ ರೀತಿ ಆಗಿದ್ದೇ ಕರೆ ಆದ್ರೆ ಪಕ್ಷ ಸಾಕಷ್ಟು ಇಲ್ಲಿ ಅಂತಂದ್ರೆ ಪಕ್ಷಕ್ಕೆ ಹಿನ್ನಡೆ ಆದಂಗೆ ಆಗುತ್ತೆ ಮತ್ತು ಪಕ್ಷ ದೊಡ್ಡದಂತಹ ಒಂದು ಮುಜುಗರಕ್ಕೀಡಾಗುತ್ತೆ. ಇದಕ್ಕೆ ಯಾರೊಬ್ರು ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ಒಂದು ಕರೆಕ್ಟ್ ಆದೇಶವನ್ನ ಇವತ್ತು ಸುರ್ಜೇವಾಲ ಮಾಡಬೇಕಾಗಿದೆ. ಅದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ನಲ್ಲಿ ಒಂದು ಸಭೆ ಕರೆದರೆ ಆ ಸಭೆ ಮುಖಾಂತರ ಎಲ್ಲರಿಗೂ ಸಹ ಇಲ್ಲಿ ಅಂತಾರೆ ಕಟ್ಟಪ್ಪಣೆಯನ್ನ ಇಲ್ಲಿ ಅಂತಾರೆ ಸುರ್ಜೇವಾಲರು ಮಾಡ್ತಾರೆ. ಬಹಿರಂಗವಾಗಿ ಚರ್ಚೆ ಮಾಡಿದ್ದೇ ಆದಲ್ಲೇ ನಿಮ್ಮ ಮೇಲೆ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತೇಳಿ ಒಂದು ಸೂಚನೆಯನ್ನ ಸುರ್ಜೇವಾಲರು ನೀಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.